ನೋಡೋಕೆ ಚೆನ್ನಾಗಿರೋದಲ್ಲ, ನೀನು ಇಂಪಾರ್ಟೆಂಟು. ನೀನು ಚೆನ್ನಾಗಿದ್ರೆ ನೀನು ನೋಡೋದು. ಆಮೇಲೆ ಯಾರು ನೋಡೋರು ಏನಾದರೂ ಅನ್ಕೊಳ್ಳಿ, ಫಸ್ಟ್ ನೀನು ಚೆನ್ನಾಗಿರ್ಬೇಕು. ಇನ್ನೊಂದು ದಯವಿಟ್ಟು ಸ್ವಿಗ್ಗಿದು ಇದು ಆರ್ಡ್ರ್ ಮಾಡ್ಕೊಳ್ಳಿ. ಏನೇ ಆಗಲಿ ನಿಜ ಹೇಳಬೇಕು ಅಂದರೆ ನಮಗೆ ಗೊತ್ತು ಎಷ್ಟು ಕಷ್ಟ ಅಂತ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಸಂಡೇ, ನಿನ್ನೆ RCB ಮ್ಯಾಚ್ ಅಂತರೂ ನಡೀಲಿಲ್ಲ. ನಮ್ದು ಅರ್ನಿಂಗ್ಸ್ ಅಂತೂ ಆಯಿತು. ಇವತ್ತು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 19,754 ಕಿಲೋಮೀಟ್ರ್ ಆಗಿದೆ. ನೋಡೋಣ, ಇವತ್ತು ನಾರ್ಮಲ್ ಸರ್ಜೆ ಇರೋದು ಆಲ್ಮೋಸ್ಟು 80% ಮತ್ತು 50% ಇರೋದು. ಮಧ್ಯಾಹ್ನ ಮತ್ತು ಸಾಯಂಕಾಲ 80-75% ಇದೆ. ನೋಡೋಣ, ನಿನ್ನೆ ಮಳೆ ಆಯಿತು. ಒಂದು 2,900 ರೂಪಾಯಿ ಚಿಲ್ಲರೆ ಏನಾಗಿದೆ ನಿನ್ನೆದು. ನೋಡೇ ಬಿಡೋಣ ನಿನ್ನೆ ಎಷ್ಟಾಗಿದೆ ಅಂತ. ಆಲ್ಮೋಸ್ಟ್ ನಿನ್ನೆ 197 ಕಿಲೋಮೀಟ್ರ್ ಓಡಿಸಿದ್ದೆ. ಇವತ್ತು ಎಷ್ಟಾಗುತ್ತೋ ಯಾರಿಗೊತ್ತು. ನೋಡೋಣ ಇವತ್ತು ಎಷ್ಟಾಗುತ್ತೆ ಅಂತ. ಆಲ್ಮೋಸ್ಟ್ ಇವತ್ತು ಮಳೆ ಬಂದರೆ ಅರ್ನಿಂಗ್ಸ್ ಆಗುತ್ತೆ. ನಿನ್ನೆದು 2,950 ರೂಪಾಯಿ ಆಗಿದೆ. ನೋಡೋಣ ಇವತ್ತು ಎಷ್ಟು ಕಿಲೋಮೀಟ್ರ್ ಅಂದರೆ, ನಿನ್ನೆ ಸಾಯಂಕಾಲ ಮಳೆ ಇತ್ತಲ್ಲ, ಕಂಟಿನ್ಯೂ 6 ಗಂಟೆಯಿಂದ ಮಳೆನೇ ಇತ್ತು. ಅದನ್ನು ಕರೆಕ್ಟಾಗಿ ನಾನು ಬೇಕಾದ್ರೆ ಹನ್ನೊಂದು ಆರ್ಡ್ರಲ್ಲೇ ಒಂದು 1000 ಚಿಲ್ಲರೆ ನೋಡ್ದಿದ್ದೆ. ಯಾಕಂದರೆ ಇದನ್ನಿತ್ತಲ್ಲ ಸರ್ಜು ಗಿರ್ಜು. ಹೋದ ವರ್ಷ 2 ವರ್ಷ ಹಿಂದೆ 10 ರೂಪಾಯಿಂದ 64 ರೂಪಾಯಿ ಸರ್ಜ್ ಇತ್ತು, ರೇಣ್ ಸರ್ಜು. ಆಮೇಲೆ ಬಂದುಬಿಟ್ಟು ಹೋದ ವರ್ಷ ಬಂದುಬಿಟ್ಟು 40 ರೂಪಾಯಿ ಸರ್ಜು ಇದನ್ನು ಮಾಡಿದರು. ಇವಾಗ ನೋಡಿದ್ರೆ 30 ರೂಪಾಯಿ ಇಟ್ಬಿಟ್ಟವ್ರೆ. ಏನು ಬರ್ತಾ ಕಮ್ಮಿನೇ ಮಾಡ್ತಾಯಿದ್ದಾನೆ ರೇಣ್ ಸರ್ಜು. ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಎಷ್ಟಾದರೂ ಕೊಡಲಿ, ಅವನು ಕೆಲಸ ಮಾಡ್ಕೊಂಡು ಹೋಗೋಣ. ದಿನಕ್ಕೆ ನಮ್ಮದೇನು ಮಾಮೂಲಿ 150-200 ಕಿಲೋಮೀಟ್ರ್ ಓಡಿಸ್ತೀವಿ. 2,000 ರೂಪಾಯಿ ಟಾರ್ಗೆಟ್ ನಮ್ಮದು. ಏನಾದ್ರಾಗಲಿ ಎಷ್ಟು ಆಗುತ್ತೆ ಎಕ್ಸ್ಟ್ರಾ ನಮಗೆ ಅದು. ನೋಡೋಣ ಇವಾಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬಿಟ್ಟು ಸಿಗ್ತೀನಿ. ಎಷ್ಟು ರೂಪಾಯಿ ಪೆಟ್ರೋಲ್ ಹೋಗುತ್ತೆ ನೋಡೋಣ ಇವಾಗ ಫುಲ್ ಟ್ಯಾಂಕ್ ಹಾಕ್ಸಕ್ಕೆ ಬಂದಿದ್ದೀನಿ. ಎಷ್ಟು ಹೋಗುತ್ತೆ ಯಾರಿಗೊತ್ತು. ನಿನ್ನೆದು 197 ಕಿಲೋಮೀಟ್ರಿಗೆ. ಇವತ್ತು ಎಷ್ಟು ಹೋಗುತ್ತೆ ಇನ್ನೂ ಹಾಕಿ ಸ್ಲೋ ಮಾಡಿ. 30 ರೂಪಾಯಿ ಮಾಡಿ ಚಿಲ್ಲರೆ. ಒಂದು ನಿಮಿಷ, 30 ಮಾಡಿ. 330 ರೂಪಾಯಿ ಪೆಟ್ರೋಲ್ ಹೋಗಿದೆ ಇವತ್ತು. ನಿನ್ನೆಕ್ಕಿಂತ 20 ರೂಪಾಯಿ ಜಾಸ್ತಿ. ಏನು ಮಾಡೋಕ್ಕಲ್ಲ, ಒಂದೊಂದು ಸರಿ ಜಾಸ್ತಿನೂ ಆಗುತ್ತೆ ಕಮ್ಮಿನೂ ಆಗುತ್ತೆ. ನೋಡಿ ಸರ್ ಕ್ಯಾಶು. ಇರಿ ಇವಾಗ ಏರ್ ಹಾಕ್ಸ್ಬಿಟ್ಟು ಸಿಗ್ತೀನಿ ನಿಮ್ಗೆ ಆಮೇಲೆ. ಅಣ್ಣ 9772 ಅಣ್ಣ 9772 ಮಲ್ಟಿ ಆರ್ಡ್ರ್ ಕೊಟ್ಬಿಟ್ಟವನೆ. ಮತ್ತೊಂದಿದೆ ಆರ್ಡ್ರು, ಇನ್ನೊಂದು ಆರ್ಡ್ರು 9569. ವೀಡಿಯೋ 9569. ಹಾಯ್ 9569 ಅಣ್ಣ. ಯೂಟ್ಯೂಬ್ ಮೇಲೆ ಅಲ್ತಾವ SRJ ಕನ್ನಡಿಗ. SRJ ಕನ್ನಡಿಗ ಅಂತ ಇರೋದು. SRJ ಕನ್ನಡಿಗ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಇವಾಗ ಮಲ್ಟಿ ಆರ್ಡ್ರ್ 2 ಪಿಕಪ್ ಮಾಡ್ಕೊಂಡಿದ್ದೀನಿ. ಹೋಗೋಣ ಮಲ್ಟಿ ಆರ್ಡ್ರ್ ತೊಗೊಂಡು ಎಲ್ಲಿ ಡ್ರಾಪು. ಇದಕ್ಕೆ ಇದಕ್ಕೆ ಅಮೃತಹಳ್ಳಿ ಒಂದು ಜಕ್ಕೂರು ಒಂದು ಕೊಟ್ಟವನೆ. 2 ಆರ್ಡ್ರ್ ಕೊಟ್ಟಿದ್ದ ಕೆಫೆ ಅಹಮದಾಬಾದಿಂದ. ಎಷ್ಟು 104 ರೂಪಾಯಿ, ಒಂದು 75 ರೂಪಾಯಿ. ಆಲ್ಮೋಸ್ಟ್ ಒಂದು 2 ಆರ್ಡ್ರಲ್ಲಿ ಒಂದು 175 ಆಗಿದೆ. ಟೈಮಿಂಗ್ಸ್ ಬಂದುಬಿಟ್ಟು 7:45 ಗಂಟೆಗಿದೆ. ಅರ್ಧ ಗಂಟೆಯಲ್ಲಿ 2 ಡ್ರಾಪ್ ಮಾಡಿದೆ. ಅಂದರೆ ಎಲ್ಲಿ ನಾನು IDC ಹತ್ರ ಕೂತ್ಕೊಂಡ್ರೆ, ಇಲ್ಲಿ ಕೆಫೆ ಅಹಮದಾಬಾದ್ ಹತ್ತತ್ರ 3 ಕಿಲೋಮೀಟ್ರ್ ಪಿಕಪ್ ಇಳಿತಾನೆ. ಅದು ಹೆಂಗೆ ಪಿಕಪ್ ಇಳಿತಾನೋ ಗೊತ್ತಿಲ್ಲ. ಇವಾಗ ಜಕ್ಕೂರಲ್ಲಿದ್ದೀನಿ. ಎಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಮತ್ತೆ ಏನು ರಿಟರ್ನ್ ನಮ್ಮ ಸಂಜಯನಗರಕ್ಕೆ ಹೋಗ್ಬೇಕಂತ ಗೊತ್ತಿಲ್ಲ. ನೋಡಿ, ಎಕ್ಸ್ಟ್ರಾ 4 ಆರ್ಡ್ರಿಗೆ 50 ರೂಪಾಯಿ ಐತೆ. ಜಕ್ಕೂರಲ್ಲಿ ಸಾಕರ್ನಗರ ಹೆಬ್ಬಾಳ 50 ರೂಪಾಯಿನ. 3 ಆರ್ಡ್ರ್ ಕೌಂಟಾಗಿದೆ, ಟ್ರಿಪ್ಸ್ ಕೌಂಟು. ಪರವಾಗಿಲ್ಲ. 10 ಕಿಲೋಮೀಟ್ರ್ ಮೇಲೆ ಇತ್ತು. ಹಾಗಾದರೆ ಏನು ಗೊತ್ತಿಲ್ಲಪ್ಪ. ಹೆಂಗೋ ಒಟ್ಟಿನಲ್ಲಿ ಟೋಟಲ್ 3 ಕೌಂಟಾಗಿದೆ. ನೀವು ಕೃಷ್ಣ ಸಾಗರ್ ಇರಿ, ನೋಡೋಣ ಇದಕ್ಕೆ ಎಷ್ಟು ರೂಪಾಯಿ ಕೊಡ್ತಾನೆ. 50 ರೂಪಾಯಿ ಸರ್ಜ್ ಕೊಟ್ಟನಲ್ಲ ರೀ, ಪರವಾಗಿಲ್ಲಲ್ಲ. ಮಲ್ಟಿ ಆರ್ಡ್ರ್ ಕೊಡಪ್ಪ ಬೇಗ. ಇಲ್ಲೇ ಇರೋದು ಪಿಕಪ್ಪು. ಕಾಫಿ ಒಂದಿದೆ, ಓನ್ಲಿ ಒಂದು ಕಾಫಿ ಇರೋದು. ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 9 ಗಂಟೆ ಆಗಿದೆ. ಎಷ್ಟಪ್ಪ ಇದು ಹೊಡಿತಾರದು 7ನೇ ಆರ್ಡ್ರು. ಎಲ್ಲಿ ಕೊಟ್ಟವನ ಇದು ಗೋದ್ರೇಜ್ ಅಪಾರ್ಟ್ಮೆಂಟು 6A. ಯಪ್ಪ, ಇವಾಗ ಅಲ್ಲಿಂದ ಹೋಗ್ಬೇಕಲ್ಲ, ಒಳಗಡೆಯಿಂದ ಹೋಗೋಕ್ಕೆ ತಲೆನೋ. ಇಲ್ಲೇ ಹತ್ರನೇ ಇರೋದು ಬಿಡಿ. ಸಾಕರ್ ನಗರದಿಂದ ಇದಕ್ಕೆ ಹೋಗಬೇಕು, ಕೆಂಪಾಪುರ ಕಡೆ, ದಾಸರಳ್ಳಿ ರೋಡು ಅಲ್ಲಿ ಬಿದ್ದೈತೆ. ಇವಾಗ ಇದನ್ನು ಕೊಟ್ಟರೆ ಆಲ್ಮೋಸ್ಟು ಒಂದು ಅರ್ನಿಂಗ್ಸ್ ಎಷ್ಟಪ್ಪ ಆಗುತ್ತೆ ಅಂದರೆ, ಅರ್ನಿಂಗ್ಸ್ 329 ರೂಪಾಯಿ ಆಗೈತೆ. ಇದಕ್ಕೊಂದು 60 ರೂಪಾಯಿ ಕೊಟ್ಟಿರೋದು, ಒಂದು 400 ರೂಪಾಯಿ ಆಗುತ್ತೆ 7 ಆರ್ಡ್ರಿಗೆ. ಪರವಾಗಿಲ್ಲಲ್ಲ, ಚೆನ್ನಾಗಿ ಆಗ್ತೈತೆ ಅರ್ನಿಂಗ್ಸ್. ಆದರೆ ಇನ್ಸ್ಟಾಮಟ್ ಕೊಡಬಾರ್ದು. ಇನ್ಸ್ಟಾಮಟ್ ಅವಾಗಲೇ ಒಂದು ಕೊಟ್ಟಿದ್ದ, ಹೊಡೆದ್ಬಿಟ್ಟೆ. ಯಾಕಂದ್ರೆ ಅಲ್ಲೇ ನಿಂತ್ಕೊಂಡಿದ್ನಲ್ಲ, ಇನ್ಸ್ಟಾಮಟ್ ಅಮೃತಹಳ್ಳಿ ಹತ್ರನೇ ನಿಂತ್ಕೊಂಡಿದ್ದೆ. ನಾಷ್ಟ ಮಾಡೋಣ ಅಂತ ಹೋದೆ, ಅಷ್ಟರಲ್ಲಿ ಟೋಕನ್ ಕೊಟ್ಟುಬಿಟ್ಟು ನಾಷ್ಟನೇ ಮಾಡಲಿಲ್ಲ. ಹೋಗ್ಬಿಟ್ಟು ಒಂದು ಇನ್ಸ್ಟಾಮಟ್ ಕೊಟ್ಟಿದ್ದೀನಿ. ನೋಡೋಣ ಇವಾಗ ಮತ್ತೆ ಎಲ್ಲಿ ಇದನ್ನು ಕೊಟ್ಟರೆ ಎಲ್ಲಿ ಕೊಡ್ತಾನಂತ. ಇಲ್ಲಿ 86 ಆಗಿದೆ.
ವಾಟರ್ ಬಾಟ್ಲ್ ಅಂತಂದು ಬಿಟ್ಟು ಕೊಟ್ಟಿನಿ ಅಣ್ಣ. ಅದು ನಿಮ್ದೇನಾ? ಯಾವುದು? ಅದು ಕಂಪ್ನಿ ನಿಮ್ದೇನಾ? ಇಲ್ಲ, ಇದು ಕಂಪ್ನಿದು. ಇದು ನಂದು. ಇದು ಸಪ್ರೇಟ್ ಕೊಟ್ಟಿರೋದು ನಾನು ಸ್ಕ್ಯಾನರು. ಕಂಪ್ನಿಗೆ ಹೋಗುತ್ತಾ? ಇಲ್ಲ ನನಗೆ ಬರುತ್ತೆ ಅದು ಫೋನ್ಪೇ. ನಾನು ಮಾಡಿಸ್ಕೊಂಡಿರೋದು ನೋಡಿ. 37 ರೂಪಾಯಿ ಕೊಟ್ಟವನೇ, ಸರ್ಜೆ ಕೊಡಲಿಲ್ಲ ಇದಕ್ಕೆ. ನಮಸ್ತೆನಾ, ಯೂಟ್ಯೂಬ್ ಬರ್ತಾನೆ. ಹೌದು, ನೋಡಿದ್ರಾ? ಥ್ಯಾಂಕ್ಸ್ ಅಣ್ಣ. ಯಾವಾಗಲೂ ನೋಡ್ತಾ ಇರ್ತೀನಿ ಅಣ್ಣ. ಹೌದಾ? ನಾನು ಡೆಲಿವರಿ ಬಾಯ್. ಹೌದಾ? ಓಹೋ, ಇವಾಗ ಕಾರ್ ತೊಗೊಂಡಿದ್ರಾ? ಪರವಾಗಿಲ್ಲಲ್ಲ. ಆದ್ರೆ ನೋಡಿ ಇವಾಗ ಮೋಸ ಎಷ್ಟು ಮಾಡಿದ ಅಂದರೆ ನನಗೆ ಅಲ್ಲಿಂದ ಅಲ್ಲಿದ್ದೆ 50 ರೂಪಾಯಿ ಎಕ್ಸ್ಟ್ರಾ ತೋರಿಸೋಣೆ. ಈ ಆರ್ಡ್ರ್ ನೋಡಿ 30 ರೂಪಾಯಿ ಕೊಟ್ಟವನೆ ಬಡ್ಡಿ ಮಗ. 5 ಕಿಲೋಮೀಟ್ರ್ 50 ರೂಪಾಯಿನೇ ಕೊಡಲಿಲ್ಲ. ನಾನು 4 ತಿಂಗಳು ಬಿಟ್ಟು ಅದು ಮಾರ್ತಾಳೆ ಮಾಡ್ತಾ ಇದ್ದೆ. ಹೌದಾ? ಮಾರ್ತಾಳೆ ಮಾಡ್ತಿದ್ರಾ? ಥ್ಯಾಂಕ್ಸ್ ಅಣ್ಣ, ತುಂಬ ಖುಷಿ ಆಯ್ತಾನ ಕಸ್ಟಮರಿಗೆ. ಓಕೆ, ಯಾವಾಗಲೂ ನೋಡ್ತಾ ಇರ್ತೀನಿ ಅಣ್ಣ ನಿಮ್ಮದು. ಹೌದಾ? ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಇದು ಜಾಸ್ತಿ ಸಂಜಯ್ ನಗರ್ ಈ ಕಡೆ ಇರ್ತಿರಲ್ಲ. ಹಾಂ, ಅದೇ ಸಂಜಯ್ ನಗರ್, ನ್ಯೂ ಬೇಲ್ ರೋಡ್, RT ನಗರ್, ಇಲ್ಲೇ ಸಾಕರ್ ನಗರದಲ್ಲೇ ಇರೋದು ಜಾಸ್ತಿ. ಕಾರು ನಿನ್ನೆ ಮೊನ್ನೆ ಯಾರೋ ಕಾರವ್ನು ಬೈದ್ನಲ್ಲ. ಹಾಂ, ಅದು ಅಲ್ಲಿ ಕೊಡಿಗೇಳಿ ಸಿಗ್ನಲಲ್ಲಿ ಅದು ಬೈದಿರೋದು. ಅವ್ನು ನಾನು ಮುಂದೆ ಇದ್ದೀನಿ, ಅವ್ನು ಹಿಂದೆ ಬಂದುಬಿಟ್ಟು ಬೈತಾ ಇದ್ದಾನೆ. ನಾನು ಅವಾಗ ಅವ್ನು ಬೊಸಡೆ ಮಗ ಅನ್ನಲ್ಲ ಅಂತ ಬೈದಾಗಲ್ಲ, ಅವಾಗ ನಾನು ಕ್ಯಾಮ್ರಾ ಓಪನ್ ಮಾಡಿದೆ. ಅವ್ನು ಹೋದವಲ್ಲ. ಹಾಂ, ಸರಿ ಅಣ್ಣ, ಬರಲ್ಲ ಅಣ್ಣ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಕಸ್ಟಮರ್ ಆಗ್ಬಿಟ್ಟು ಆರ್ಡ್ರ್ ಮಾಡಿದ್ರು, ಅವ್ರು ಸಬ್ಸ್ಕ್ರೈಬರ್ ಅಂತೆ. ನನಗೆ ತುಂಬ ಖುಷಿ ಆಗುತ್ತೆ ನೋಡಿ ಈ ಥರ ಭೇಟಿ ಆದಾಗ. ನೋಡೋಣ ಇವಾಗ ಮತ್ತೆ ಎಲ್ಲ ಆರ್ಡ್ರ್ ಕೊಡ್ತಾನೆ. ನಮ್ಮ ಝೋನ್ಗೆ ಹೋಗೋಣ ಇವಾಗ. ಏನೋ 50 ರೂಪಾಯಿ ಅಂದರೂ ಕೊಡಲೇ ಇಲ್ಲ. ನನಗೆ ಗೊತ್ತಿರಲಿಲ್ಲ ಸಬ್ಸ್ಕ್ರೈಬರು ಇದನ್ನು ಅಂದರೆ ಆರ್ಡ್ರ್ ಮಾಡ್ಯಾರ ಅವ್ರಿಗೆ ಕೊಟ್ಟಿದ್ದೀನಿ ಅಂತ. ಫಸ್ಟ್ ಟೈಮ್ ನನಗೆ ಇದಾಗಿರೋದು ಅನುಭವ, ಯಾವತ್ತಾಗಿರಲಿಲ್ಲ ಇದು ಫಸ್ಟ್ ಟೈಮ್. ಇವಾಗ ಆಲ್ಮೋಸ್ಟ್ ಒಂದು 9 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ ಏನು. ಆವಾಗಲೇ 50 ರೂಪಾಯಿ ಕೊಡಲೇ ಇಲ್ಲ ಅದಕ್ಕೆ. ಅದು ಯಾಕೆ ತಿಕ್ಕವರಿಸ್ತಾನೋ ಗೊತ್ತಿಲ್ಲ. ಬಡ್ಡಿ ಮಗ ಇಲ್ಲಿ ತೋರಿಸೋದು 50 ರೂಪಾಯಿ, ಆರ್ಡ್ರಿಗೆ ಕೊಡಲಿಲ್ಲ. ನನಗೆ ಜಕ್ಕೂರಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೆ. ನೋಡಿದ್ರೆ ಈ ಥರ ತಿಕ್ಕವರ್ಸ್ಕೊಬಿಟ್ಟ. ನೋಡೋಣ ಮತ್ತೆ ಎಲ್ಲಿ ಆರ್ಡ್ರ್ ಕೊಡ್ತಾನಂತ, ಆಮೇಲೆ ಸಿಗ್ತೀನಿ. ಇವಾಗ ಮತ್ತೆ ಇನ್ಸ್ಟಾಮಾರ್ಟ್ ಟೋಕನ್ ಆರ್ಡ್ರ್ ಆಗಿಬಿಟ್ಟವನೇ. ಹೋಗ್ಬಿಟ್ಟು ರೀಚಾಗಿ ಕೊಡಲ್ಲ ನಾನು, ಕ್ಯಾನ್ಸಲ್ ಆಗಲಿ. ಯಾಕಂದ್ರೆ 20 ರೂಪಾಯಿ ಆರ್ಡ್ರು, ಸರ್ಜ್ 50 ರೂಪಾಯಿ ತೋರಿಸ್ತಾನೆ. ಯಾಕೆ ಹೋಗಲಿ, ಅಲ್ಲಿವ್ರಿಗೆ ಹೋಗ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ನಾಷ್ಟ ಮಾಡ್ಕೋತೀನಿ. ಸುಮ್ಮನೆ ಟೈಮೇ ವೇಸ್ಟು, ಅಮೌಂಟ್ ಬರೋಲ್ಲ, ಏನಿಲ್ಲ. ಬಡ್ಡಿ ಮಗ ಸರಿಯಾಗಿ ಉರಿಸ್ತಾನೆ. ಸರ್ಜ್ 50 ರೂಪಾಯಿ ಐತೆ, ಇನ್ಸ್ಟಾಮಾರ್ಟ್ ಕೊಟ್ಟೆ, ಎಲ್ಲಿ ಸರ್ಜ್ ಕೊಡಲ್ಲ. ಅಲ್ಲಿಂದ ಔಟ್ ಆಫ್ ಝೋನಿಂದ ಆರ್ಡ್ರ್ ತೊಗೊಂಬಂದ್ರೆ ಇದು ಕೇಳಕ್ಕೆ ಕೊಟ್ಟವನಾಗಾರೆ 50 ರೂಪಾಯಿ ಎಕ್ಸ್ಟ್ರಾ ಆರ್ಡರ್ ಇರುತ್ತೆ, ದೊಡ್ಡದಾಗಿ ಕೊಟ್ಟವನಿ. ಗುಡ್ ಮಾರ್ನಿಂಗ್ ಸುಭಾಷ್ ರಾಜಾರಾಮ್ ಜಾಧವ್ ಅಂತೆ. ಯಾವಡ ನನ್ನ ಮಕ್ಕಳು ಈ ಥರ ತಿಕ್ಕವರಿಸ್ತಾನಲ್ಲ, ಸಂಡೇ ಬೇರೆ. ಇವಾಗ ವಿದ್ಯಾರಣ್ಯಪುರಂ ಇನ್ಸ್ಟಾಮಾರ್ಟಲ್ಲಿದ್ದೀನಿ. ಮಲ್ಟಿ ಆರ್ಡ್ರ್ ಕೊಟ್ಟಿರೋದು ಇನ್ಸ್ಟಾಮಾರ್ಟು. ಯಾಕಂದ್ರೂ ಕೊಡ್ತಾ ಇದ್ದಾನೆ ಗೊತ್ತಿಲ್ಲ. ಇನ್ಸ್ಟಾಮಾರ್ಟ್ ಆರ್ಡ್ರ್ ಬೇಡ ಅಂದ್ರೂ ಇವೆರಡು ಆರ್ಡ್ರ್ ಕೊಟ್ಟರೆ 15 ಆರ್ಡ್ರ್ ಆಗುತ್ತೆ. ಏನು 20 + 10 ರೂಪಾಯಿ, 30 ರೂಪಾಯಿ ಕೊಟ್ಟವನೇ ಬಡ್ಡಿ ಮಗ. ಹೋದ ಸರ್ಜ್ ಇಲ್ಲ, ಏನಿಲ್ಲ. 1 ರೂಪಾಯಿ ಸರ್ಜ್ ಓಹೋ, ಕವರೇ ನೋಡಿ ಏನು ಚೆನ್ನಾಗಿದೆ ಕವರು. ಏನು ನಾವೇನು ಮಾಡೋಣ, ಹರಿದೋದ್ರೆ ನಾವು ಹಾಗೆ ಹೋಗ್ಬಿಟ್ಟು ಕೊಡೋದು, ತಲೆನೇ ಕೆಡಿಸ್ಕೊಳ್ಳಲ್ಲ ಇನ್ಸ್ಟಾಮಾರ್ಟದು. ಆಮೇಲೆ ನಾವೇನು ಮಾಡೋಣ, ಕವರ್ಗಳೇ ಅಂತದಿರೋದು. ಮಲ್ಟಿ ಆರ್ಡ್ರ್ ಇದು ಬೇರೆ ಇರೋದು, ಒಂದು 10 ಐಟಮು, ಇದು 2 ಐಟಮ್ದು ಒಂದು. ಏನು ಮಾಡೋಕ್ಕಾಗಲ್ಲ, ಹರಿದೋದ್ರೆ ಇಟ್ಕೊಂಡು ಹೋಗ್ತೀನಿ. ಡ್ಯಾಮೇಜ್ ಆದರೆ ಕವರ್ ಡ್ಯಾಮೇಜ್ ಆಗಿರೋದು, ಐಟಮ್ಸ್ ಏನು ಡ್ಯಾಮೇಜ್ ಆಗಿಲ್ಲವಲ್ಲ. ಏನಾದ್ರು ಕಂಪ್ಲೇಂಟ್ ಮಾಡ್ಕೊಳ್ಳಿ. ಇನ್ಸ್ಟಾಮಾರ್ಟ್ ಬೇಡ ಅಂದ್ರೂ ಕೊಡ್ತಾನೆ. ಏನು ಟಿಕೆಟ್ ರೈಸ್ ಮಾಡಿದ್ರು, ಕೋರಮಂಗಲಕ್ಕೆ ಹೋದ್ರೂ ಏನೂ ಆಗಿಲ್ಲ ನಮ್ಮದು. ಹಂಗೈತೆ ಇಳಿದಿ. ಅದು ಯಾವಾಗ ಮಾಡ್ತಾರೋ ಯಾರಿಗೊತ್ತು. ಹೋಗೋಣ ನೋಡೋಣ. ಈ 2 ಆರ್ಡ್ರ್ ಕೊಟ್ಟರೆ 15 ಆರ್ಡ್ರ್ ಆಗುತ್ತೆ. ಆಮೇಲೆ ಸಿಗ್ತೀನಿ ಮತ್ತೆ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 12 ಗಂಟೆ ಆಗಿದೆ. ಆಲ್ಮೋಸ್ಟು ಅರ್ನಿಂಗ್ಸ್ ಬಂದುಬಿಟ್ಟು 824 ರೂಪಾಯಿ ಆಗಿದೆ. ಮತ್ತು ಆರ್ಡ್ರ್ ಬಂದುಬಿಟ್ಟು 16 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನೂ ಫಸ್ಟ್ ಟಾರ್ಗೆಟ್ ಬೇಕಾದ್ರೆ 9 ಆರ್ಡ್ರು. ಏನು ಇವನು 85% ತೋರಿಸ್ಬಿಟ್ಟು 15 ರೂಪಾಯಿ ಎಕ್ಸ್ಟ್ರಾ ಆರ್ಡ್ರ್ ಅಂತ ಕೊಟ್ಬಿಟ್ಟು ಅವನೇ ನ್ಯೂ ಬೇಲ್ ರೋಡ್ ಸಂಜಯ್ ನಗರಲ್ಲಿ. ಆವಾಗಿಂದ ಆಲ್ಮೋಸ್ಟು ಎಷ್ಟಪ್ಪ ಇನ್ಸ್ಟಾಮಾರ್ಟ್ ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ ಇರಿ 1 2 3 4 5 ಆರ್ಡ್ರ್ ಇನ್ಸ್ಟಾಮಾರ್ಟೇ ಹೊಡೆದು ಬಿಟ್ಟಿದ್ದೀನಿ. 45 ರೂಪಾಯಿ ಎಕ್ಸ್ಟ್ರಾ ಇದ್ದಾಗ ಹತ್ತತ್ರ ಒಂದು 200 ರೂಪಾಯಿ ಹೊಗೆ ನಮ್ಮದು. 225 ರೂಪಾಯಿ. ಯಾಕಂದರೆ ಇನ್ಸ್ಟಾಮಾರ್ಟ್ ಕೊಟ್ಟರೆ ಸರ್ಜೆ ಕೊಡಲ್ವಲ್ಲ, ಏನು ಮಾಡೋದು. ನೋಡೋಣ ಇವಾಗ 12 ಗಂಟೆಯಿಂದ 4 ಗಂಟೆವರೆಗೂ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಎಷ್ಟಾದರೂ ಆಗಲಿ. ಇವಾಗ IDs ಹತ್ರ ಹೋಗ್ಬಿಟ್ಟು ನಿಂತ್ಕೊಳ್ಳೋಣ. ಇನ್ನೂ ಯಾವುದೋ ಒಂದು ಆರ್ಡ್ರ್ ಕೊಟ್ಟಿಲ್ಲ 12 ಗಂಟೆಗೆ. ಅಂದರೆ ಒಂದು 10 ನಿಮಿಷ ಬ್ರೇಕ್ ತೊಗೊಂಡಿದ್ದೆ. ಮತ್ತೆ ಎಲ್ಲಾದರೂ ವಿದ್ಯಾರಣ್ಯಪುರಮಲ್ಲಿ ಇನ್ಸ್ಟಾಮಾರ್ಟ್ ಇಳಿತಾನೆ ಅಂದ್ಕೊಂಡು ಅದಕ್ಕೆ ಹೋಗ್ಲೇ. ಅಂದರೆ ಕೊಟ್ಟಿದ್ದ ಒಂದು ಆರ್ಡ್ರ್, ಅದು ಕೊಟ್ಬಿಟ್ಟು ಅಲ್ಲೇ ಡ್ಯೂಟಿ ಆಫ್ ಮಾಡ್ಕೊಂಡು 10 ನಿಮಿಷದಲ್ಲಿ ಈ ಕಡೆ ಬಂದುಬಿಟ್ಟೆ. ಮತ್ತೆ ಎಲ್ಲರೂ ಅಲ್ಲೇ ಇಳಿತಾನೆ ಅಂತ ಅಂದ್ಕೊಂಡು ನೋಡೋಣ. ಇವಾಗ ಇನ್ನೂ ಯಾವುದೋ ಆರ್ಡ್ರ್ ಬಿದ್ದಿಲ್ಲ. ಮತ್ತೆ ಆರ್ಡ್ರ್ ಬಿದ್ದ ನಿಮ್ಗೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 2:10 ನಿಮಿಷ ಆಗಿದೆ. 2 ಗಂಟೆ 10 ನಿಮಿಷ. ಇವಾಗ ಫಸ್ಟ್ ಟಾರ್ಗೆಟ್ಗೆ ಇನ್ನೂ ಒಂದು ಆರ್ಡ್ರ್ ಬೇಕಾಗಿರೋದು. ಅರ್ನಿಂಗ್ಸ್ ಬಂದುಬಿಟ್ಟು 1084 ಪ್ಲಸ್ ಮ್ಯಾಕ್ಸ್ ಬೋನಸ್ 282 ರೂಪಾಯಿ ಇದೆ. ಅದು 4 ಗಂಟೆ ಮೇಲೆ ರಿಮೂವ್ ಆಗುತ್ತೆ. ಅಂದರೆ 3:40 ಲಾಗಿನ್ ಆಗಿರಬೇಕಲ್ಲ.
ಪೀಕ್ ಅವರ್ಸ್ ಕರೆಕ್ಟಾಗಿ ಲಾಗಿನ್ ಇದ್ದರೆ ಮ್ಯಾಕ್ಸ್ ಬೋನಸ್ ಓಪನ್ ಆಗುತ್ತಂತೆ. ನೋಡೋಣ. ಇವಾಗ ಇದೊಂದು ಕೊಟ್ಟಿರೋದು ಯಾವುದು, ಇದು ಶ್ರೀ ಮಹದೇಶ್ವರ ಟಿಫನ್ ಸೆಂಟ್ರಿಂದ ತಿನ್ನಲು ಕೊಟ್ಟಿದ್ದಾನೆ ವಿದ್ಯಾರಣ್ಯಪುರಂ ಬಸ್ ಸ್ಟಾಪಿಂದ. ಇದೊಂದು ಕೊಟ್ಟರೆ ಫಸ್ಟ್ ಟಾರ್ಗೆಟ್ ಮುಗೀತು. ಇನ್ನು ಬೇಕಾಗಿರೋದು ಸೆಕೆಂಡ್ ಆರ್ಡ್ರಿಗೆ ಹೊಡಿಬೇಕು. ನೋಡೋಣ ಬರ್ರಿ, ಇನ್ನೂ ಟೈಮಿಂಗ್ಸ್ ತುಂಬ ಐತೆ. ಇವಾಗ ಡೈರೆಕ್ಟ್ ಬೇಗ ಹೊಡೆದ್ಬಿಟ್ಟು ಡೈರೆಕ್ಟಾಗಿ ನಿಮ್ಗೆ ಸಾಯಂಕಾಲ ಸಿಗ್ತೀನಿ. 2000 years later. ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 6:46 ಗಂಟೆಗಿದೆ. 20 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡ್ರ್ ಇರೋದು. ಇಲ್ಲಿ ನೋಡಿದ್ರೆ ಮ್ಯಾಕ್ಸ್ ಬೋನಸ್ ಅಂತ ತೋರಿಸ್ತಾ ಇದ್ದಾನೆ. ಎಕ್ಸ್ಟ್ರಾ ಪರ್ ಆರ್ಡ್ರ್ಸ್ ಅಂತೆ. ಅದು ಎಷ್ಟು ರೂಪಾಯಿ ಕೊಡ್ತಾನೆ ಗೊತ್ತಲ್ಲ. ಇನ್ನೂ ಬೇಕಾಗಿರೋ 9 ಆರ್ಡ್ರು, 28 ಆರ್ಡ್ರ್ ಹೊಡೆದಿದ್ದೀನಿ. 1630 ರೂಪಾಯಿ ಆಗಿದೆ. ನೋಡೋಣ ಬರ್ರಿ. ಏನು ಇವತ್ತು ಮಳೆ ಗಿಳೆ ಬರೋಂಗೇನು ಕಾಣ್ತಾ ಇಲ್ಲ. ಮಳೆ ಬಂದರೆ ಅರ್ನಿಂಗ್ ಸ್ವಲ್ಪ ಜಾಸ್ತಿ ಆಗಿದೆ. ನೋಡೋಣ, ಆರ್ಡ್ರ್ ಬಿದ್ದ ಮತ್ತೆ ಸಿಗ್ತೀನಿ ನಿಮಗೆ. ಇವಾಗ ಟೈಮ್ ಬಂದುಬಿಟ್ಟು 9:43 ಗಂಟೆ ಆಗಿರೋದು. ಅರ್ನಿಂಗ್ಸು 2057 ಪ್ಲಸ್ 385, 11:37 ಅಂದರೆ ಟೋಟಲ್ 39 ಆರ್ಡ್ರ್ ಹೊಡೆದಿದ್ದೀನಿ. ಟಾರ್ಗೆಟ್ ಆದರೆ ಕಂಪ್ಲೀಟ್ ಆಗಿಬಿಟ್ಟು 2 ಆರ್ಡ್ರ್ ಎಕ್ಸ್ಟ್ರಾ ಹೊಡೆದಿದ್ದೀನಿ. ಇನ್ನೂ 1 ಅವರ್ ಕರೆಕ್ಟಾಗಿ ಲಾಗಿನ್ ಆಗಿರ್ಬೇಕು ನಾನು. ನೋಡೋಣ ಇನ್ನು ಮತ್ತೆ ಎಲ್ಲಿ ಕೊಡ್ತಾನೆ ಗೊತ್ತಿಲ್ಲ. ಇನ್ನು ಸರ್ಜ್ ಅಂತರೂ ಮ್ಯಾಕ್ಸ್ ಬೋನಸ್ ಇರೋದು 30 ರೂಪಾಯಿ, 30%. ಮಳೆ ಫುಲ್ ಬಂದಿತ್ತು ಆವಾಗಲೇ. ಇವಾಗೆಲ್ಲ ಹೋಗ್ಬಿಟ್ಟೈತೆ ಮಳೆನೂ. ಫುಲ್ಲಾಗಿತ್ತು ಮಳೆ. ಅಂದರೆ ಆಲ್ಮೋಸ್ಟ್ ಒಂದು 2-3 ಅವರ್ ಇತ್ತು. ಟಾರ್ಗೆಟ್ ನೋಡಿರ್ಬೋದು, ತೋರಿಸ್ತೀನಿ ರೀ. 147, 100, 3, 160, 96, 93 ಈ ಥರನೂ ಕೊಡ್ತಾವನೆ ನೋಡಿ. ಮ್ಯಾಕ್ಡಾನ್ಸಿಂದ ಪಿಕಪ್ಪು ಡ್ರಾಪ್ ಮತ್ತು ಇದೇ ಅಪಾರ್ಟ್ಮೆಂಟಿಗೆ ಬರ್ಬೇಕು ನಾನು. ಇವಾಗ ಹೋಗೋಣ ಮಾಲ್ಗೆ. ನನ್ನ ಎಲ್ಲ ಆರಾಮ ನೋಡಿ. ಅಣ್ಣಗಳು ಕಾರ್ ನೋಡಿ ಹೆಂಗಿದೆ. ಹಾಂ ಯಾಕಣ್ಣ ಅವ್ರದ್ದೆಲ್ಲ ಫುಲ್ ಬಿಸ್ನೆಸ್ ಇರುತ್ತಣ್ಣ. ಹೆಂಗೆಲ್ಲ ನಡೀತೈತಣ್ಣ ಆರಾಮ? ಮತ್ತೇನಣ್ಣ ಮತ್ತೆ ಊಟ? ಇಲ್ಲ, ಯಾವಾಗ ಸುಮ್ಮನೆ ಸಿಕ್ಕಿದ್ರಲ್ಲ ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದೀನಲ್ಲ. ಥ್ಯಾಂಕ್ಸ್ ಅಣ್ಣ. ಇವತ್ತಿನ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 19,959. ಮತ್ತು ಎಷ್ಟು ಬೆಳಗ್ಗೆ ಆಗಿರೋ 19,757, ಇವಾಗ ಆಗಿರೋದು 19,959. 202 ಕಿಲೋಮೀಟ್ರ್ ಹೊಡ್ತಿದ್ದೀನಿ. ಅರ್ನಿಂಗ್ಸು ಎಷ್ಟಪ್ಪ ಆಗಿದೆ ಅಂದರೆ 2,154 ಪ್ಲಸ್ 490. ಇದು ಪ್ಲಸ್ ಮಾಡಿಬಿಡೋಣ. 2,154 ಪ್ಲಸ್ 490 ಪ್ಲಸ್ 525 ರೂಪಾಯಿ. ಇವತ್ತಿನ ಅರ್ನಿಂಗ್ಸು ಟೋಟಲ್ 3,169. ಆರ್ಡ್ರ್ ಎಷ್ಟು ಹೊಡೆದಿದ್ದೀನಿ ಗೊತ್ತಾ? 43 ಆರ್ಡ್ರು. ಹಾಗೆ ನಮ್ಮ ಶಂಕರ್ ಬ್ರೋ ಅವ್ರಿಗೆ ಹೊಡೆದಿದ್ದಾರೆ ನೋಡಿ ಎಷ್ಟು ಹೊಡೆದಿದ್ದಾರೆ ಅಂತ. 2077, 333, 525. ಅವ್ರು 15 ಅವರ್ ಲಾಗಿನು. ನಾನು ನೋಡಿ 12 ಅವರು. ರಿಯಾಲಿಟಿ 15 ಅವರ್ ಲಾಗಿನ್. ದಟ್ ಇಸ್ ಬೈಕ್, ಎಲೆಕ್ಟ್ರಿಕಲ್ ಬೈಕ್. ಅದಕ್ಕೆ 3 ಅವರ್ ಜಾಸ್ತಿ ಲಾಗಿನ್ ಆಗಿದ್ರೆ ನಮ್ಮದು ಪೆಟ್ರೋಲ್ ಗಾಡಿ ಅಲ್ಲ. ಅವನು ಎಷ್ಟು 10 3,000 ರೂಪಾಯಿ ಪೂರ್ತಿ ಉಳಿತಾಯ. ನಂದು ಪೆಟ್ರೋಲು ಗಿಟ್ರೋಲ್ ಎಲ್ಲ ಖರ್ಚು ಲೆಕ್ಕ ಬರುತ್ತಾ ಬರಲ್ಲ. ಹೆಂಗೋ 3,000 ಆಗುತ್ತೆ. ಆಗಲ್ಲ. ನಂದು 2,777 ಅಂದರೆ 2,900 ಆಯಿತು. 2,400, 100 ರೂಪಾಯಿ ಯಾರು ಕೊಡ್ತಾರೆ? ನನ್ನ ಮಗನೇ ನಂದು ಪೆಟ್ರೋಲ್ ಗಾಡಿ ಕೊಡೋಣ, ನಿಂದು ಎಲೆಕ್ಟ್ರಿಕಲ್ ಗಾಡಿ. ಪೀಸ್ ಏನೇ ಆಗಲಿ ನಿಜ ಹೇಳಬೇಕು ಅಂದರೆ ನಮಗೆ ಗೊತ್ತು ಎಷ್ಟು ಕಷ್ಟ ಅಂತ. ಎಷ್ಟು ನೋವ್ತಿದೆ ಅಂದರೆ ಇದೆಲ್ಲ ಸೊಂಟ. ಸ್ವಿಗ್ಗಿ ನೈಟಲ್ಲಿ 11 ಗಂಟೆ ರೋಡಲ್ಲಿ ರೌಂಡ್ ಸುತ್ತಾಡ್ತಾವಣೆ. ಮೆಟ್ಲಾಗ್ಬಿಟ್ಟಿದೆ ಈ ಡ್ಯೂಟಿ ಮಾಡಿ 3,000 ಹೊಡಿಬೇಕಿತ್ತು. ಇವತ್ತು 100 ರೂಪಾಯಿ ಕಮ್ಮಿ ಮಾಡೋಣ ಪರವಾಗಿಲ್ಲ ಅಂದರು ಅಂತ ಇವತ್ತು ಹೊಡೆದಿದ್ದೀವಿ. ಓಕೆ, ಚೆನ್ನಾಗಾಯಿತು. ಬಟ್ ಏನಾದರೆ ಅದಕ್ಕೆ ಕಷ್ಟಪಟ್ಟಿದ್ದೀವಿ. ಸೊ ತುಂಬ ಜನ ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ ಇಷ್ಟು ದುಡ್ದಿದ್ದೀವಿ ಅಂದರೆ ಈಸಿ ಅಂತ ಅನ್ಕೊತಾರೆ. ಅದು ಎಷ್ಟು ಕಷ್ಟ ಅಂದರೆ ಬೆಳಗ್ಗೆ ಬಿಸಿಲಲ್ಲಿ ರಾತ್ರಿ ಮಳೆ ಬಂದಾಗ ನೆನ್ಕೊಂಡು ಈಗ ಹೋಗ್ಬಿಟ್ಟು ಬಟ್ಟೆ ಎಲ್ಲ ತೆಗ್ದಾಕ್ಬಿಟ್ರೆ ಎಲ್ಲೆಲ್ಲಿ ವಾಶ್ ಆಗಿಬಿಟ್ಟಿದೆಯೋ ಗೊತ್ತಿಲ್ಲ. ಸ್ನಾನನೇ ಮಾಡೋಂಗಿಲ್ಲ, ಅಷ್ಟು ವಾಶ್ ಆಗಿಬಿಟ್ಟಿರ್ತೀವಿ. ಸೊ ಕಷ್ಟ ಇದೆ. ಇವ್ ನೋಡಿ ಹೆಂಗಿದೆ ಸ್ವಿಗ್ಗಿ ಫುಲ್ಲು. ನನ್ನ ತೋರಿಸು ಹಾಗೆ. ಇನ್ನೊಂದು ಈ ಕಡೆ ತಿರ್ಸು. ನಾನು ಹೆಂಗಿದೆ ನೋಡಿ. ಇನ್ನೊಂದು ದಯವಿಟ್ಟು ಸ್ವಿಗ್ಗಿದು ಇದು ಆರ್ಡ್ರ್ ಮಾಡ್ಕೊಳ್ಳಿ. ಆಗಲೇ ಒಬ್ಬ ಯಾರೋ ಪುಣ್ಯಾತ್ಮ ರೆಸ್ಟೋರೆಂಟ್ ಹತ್ರ ಹೇಳ್ದ, ಬ್ರೋ ಈ ಥರ ಸ್ವಿಗ್ಗಿ ಎಲ್ಲ ಇದ್ದರೆ ನೋಡೋಕ್ಕೆ ಒಂಥರ ಚೆನ್ನಾಗಿರಲ್ಲ ಅಂತ. ಫಸ್ಟ್ ನೀನು ನೋಡೋಕೆ ಚೆನ್ನಾಗಿರೋದಲ್ಲ, ನೀನು ಇಂಪಾರ್ಟೆಂಟು. ನೀನು ಚೆನ್ನಾಗಿದ್ರೆ ನೀನು ನೋಡೋದು ಆಮೇಲೆ. ಯಾರು ನೋಡೋರು ಏನಾದರೂ ಅನ್ಕೊಳ್ಳಿ, ಫಸ್ಟ್ ನೀನು ಚೆನ್ನಾಗಿರ್ಬೇಕು. ಏನಿದ್ರೆ ಏನೋ ಎಷ್ಟು ಕವರ್ ಇದೆ ಗೊತ್ತಾ, ಸಗದಾಗಿದೆ. ಚಳಿನೇ ಆಗಲ್ಲ. ನೀರು ಒಂದು ಚೂರು ಒಳಗಡೆ ಹೋಗಲ್ಲ. ನೀರಾದ್ರೂ ನನಗೆ ವೇಟ್ ಜಾಸ್ತಿ ಆಗುತ್ತೆ. ನಾನು ಡೆಕ್ಕತ್ಲೇನ ಹಾಕೋತೀನಿ ಅದಕ್ಕೆ. ಸೊ ಯಾರಾದರೂ ತುಂಬ ಜನ ಗೊತ್ತಿರಲ್ಲ, ಬಟ್ ಬುಕ್ ಮಾಡ್ಕೊಳ್ಳಿ. ಸೊ ಅಷ್ಟು ಮಾತ್ರ ಹೇಳ್ಬೋದು. ಯಾವುದೋ ಝೊಮ್ಯಾಟೊ ಗಾಡಿ ಬಂದಿದೆ. ಝೊಮ್ಯಾಟೊ ಹೋಗು ಮನೆಗೆ ಹೋಗು. ಸ್ವಿಗ್ಗಿ ಜೊತೆ ಬಂದವಣೆ. ಬಾಯ್. ಈ ವಿಡಿಯೋ ಇಲ್ಲಿ ಏನು ಮಾಡ್ತಾ ಇದೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಪ್ರತಿಯೊಬ್ಬರು ಡ್ಯೂಟಿ ಮಾಡುವಾಗ ಹೆಲ್ಮೆಟ್ ಹಾಕೊಂಡು ಹುಷಾರಾಗಿ ಓಡಿಸಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.